ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಎಲ್ಲರನ್ನ ಕರಿತಾ ಇದ್ರು. ಮೈ ಡಿಯರ್ ಫ್ರೆಂಡ್ಸ್ ಅಂದರೆ ನೀವು ನಾವು ಅಲ್ಲ, ಖನಿಜ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮಾನವ ಸಾಮ್ರಾಜ್ಯ, ದಿವ್ಯ ಸಾಮ್ರಾಜ್ಯ. ನಾವೆಲ್ಲರೂ ಸೇರಿದರೆ ಸ್ನೇಹಿತರು. ನಮಗೆ ಮನುಷ್ಯರಿಗೆ ಬುದ್ಧಿ ಇದೆ, ಪ್ರಾಣಿಗಳಿಗೆ ಮನಸ್ಸಿದೆ, ಬುದ್ಧಿ ಇಲ್ಲ. ಈ ಬುದ್ಧಿ ಇರೋ ಮಾನವ ಏನು ಮಾಡಬೇಕು? ಆ ಪ್ರಾಣಿಗಳನ್ನ ರಕ್ಷಿಸಬೇಕು, ಪ್ರೀತಿಸಬೇಕು. ಅದೇ ನಮ್ಮ ಗುರುಗಳ ಮೊದಲಿನ ಸಂದೇಶ, ಶಾಕಾಹಾರ ಜಗತ್. ಬುದ್ಧಿ ಇದೆ ಮನುಷ್ಯನಿಗೆ, ಬುದ್ಧಿ ಕೆಲಸ ಮಾಡ್ತಾ ಇಲ್ಲ. ಯಾಕೆ? ಧ್ಯಾನ ಮಾಡ್ತಾ ಇಲ್ಲ. ಧ್ಯಾನ ಮಾಡಿದ್ದರೆ ಬುದ್ಧಿ ಕೆಲಸ ಮಾಡಿ, ಧ್ಯಾನ ಮಾಡಿಲ್ಲ ಅಂದರೆ ಮನಸ್ಸು ಕೆಲಸ ಮಾಡಿ. ಅದಕ್ಕೆ ಯಾರೇನಂತೆ ಬುದ್ಧಿ ಇದ್ದವನು, ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ನೀನು ಧ್ಯಾನ ಮಾಡಲ್ಲ, ನೀನು ಮನಸ್ಸು ನಿಂತೋಗಿಲ್ಲ ಅಂತ ನಾವು ಕೇಳಿಸ್ಕೊತೀವಿ. ಆದರೆ ಅದು ಏನು ಅಂತರಾಟ ಅಂತ ನಾವು ತಿಳ್ಕೊಳ್ತೇವೆ. ಮನುಷ್ಯನಿಗೆ ಇರೋ ಬುದ್ಧಿನ ಉಪಯೋಗಿಸ್ಕೋಬೇಕು, ಧ್ಯಾನ ಮಾಡಬೇಕು, ಅವರೇ ಬುದ್ಧಿ. ಮೈ ಡಿಯರ್ ಮಾಸ್ಟರ್ ಅಂದರೆ ಟೀಚರ್. ನಾವೆಲ್ಲರೂ ಪಿರಮಿಡ್ ಮಾಸ್ಟರ್ಸ್. ನಾವೆಲ್ಲರೂ ಈ ಭೂಲೋಕಕ್ಕೆ ಬಂದಿರೋದು ಒಂದೇ ಒಂದು ಕೆಲಸ, ಸಸ್ಯಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್ತನ್ನ ಸಂಪೂರ್ಣ ಮಾಡೋಕ್ಕೆ ನಾವು ಬಂದಿದ್ದೀವಿ. ಇದು ನೆನಪಿಟ್ಕೋಬೇಕು. ನಾವೆಲ್ಲ ಯಾರಿಗೆ ಕಿವಿರುತ್ತೋ ಅವರೆಲ್ಲರಿಗೆ ಧ್ಯಾನ ಹೇಳಬೇಕು. ಕಿವಿದ್ದರೆ ಹೇಳಬೇಕು, ಕೇಳಿಸ್ಕೋಬೇಕು. ಅವರು ನಾವು ಕಿವಿರುವವರಿಗೆ ಹೇಳಬೇಕು. ಮೂಗಿನವರಿಗೆ ಧ್ಯಾನ ಮಾಡಬೇಕು, ಬಾಯಿನವರು ಧ್ಯಾನ ಹೇಳಬೇಕು, ಈ ಕಾಲಿನವರು ಪ್ರಚಾರ ಮಾಡಬೇಕು. ಅದಕ್ಕೆ ದೇಹ, ಈ ಜ್ಞಾನೇಂದ್ರಿಯಗಳು ಉಪಯೋಗಿಸ್ಕೋಬೇಕು. ಅದಕ್ಕೇನು ಕಷ್ಟ ಇಲ್ಲ. ಎಷ್ಟು ಸುಲಭವು ನಮ್ಮ ಗುರುಗಳು ಕಂಡಿದ್ರು ಈ ಆನಾಪಾನಸತಿ ಧ್ಯಾನ. ಅಷ್ಟು ಸುಲಭವು, ಅಷ್ಟು ಸುಲಭವಾದ ಧ್ಯಾನ ಹೇಳಕ್ಕೆ ನಾವು ಬಂದಿದ್ದೀವಿ. ಗುರುಗಳು ಹೇಳ್ತಾ ಇದ್ರು, ಈ ಭೂಲೋಕ ಒಂದು ಪಾಠಶಾಲೆ, ಪಿರಮಿಡ್ ಮಾಸ್ಟರ್ಸ್ ಈ ಪಾಠಶಾಲೆದ ಸ್ಕೂಲ್ ಟೀಚರ್ಸ್. ನಾವು ಬಂದಿರೋದು ಒಂದೇ ಒಂದು ಕೆಲಸ, ಧ್ಯಾನ ಹೇಳಬೇಕು, ಧ್ಯಾನ ಪ್ರಚಾರ ಮಾಡಬೇಕು. ಅದಕ್ಕೆ ಮೈ ಡಿಯರ್ ಮಾಸ್ಟರ್ಸ್, ನಮಗೆ ಸಿಲೆಬಸ್ ಇಲ್ಲ, ಟ್ರೈನಿಂಗ್ ಇಲ್ಲ. ಏನು ಕಾರಣ? ಎಷ್ಟೋ ಜನ್ಮಗಳು ಕಾಡಲ್ಲಿ, ಗುಹೆಯಲ್ಲಿ, ಪರ್ವತದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ 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 ಎಷ್ಟೋ ಜ್ಞಾನನ ಹೊಂದಿದ್ದೀವಿ ನಾವು. ಇವಾಗ ಯಾಕೆ ಧ್ಯಾನ ಮಾಡಬೇಕಂದ್ರೆ ಆ ಜ್ಞಾನವನ್ನು ನಾವು ಜಾಗೃತಿ ಮಾಡಿ, ಅದು ನಾವು ನೆನಪು ಮಾಡಿಕೊಳ್ಳೋಕ್ಕೆ ಧ್ಯಾನ. ನಾನೊಬ್ಬ ಬಿಸ್ನೆಸ್ ಪರ್ಸನ್, ಯಾವ ಪುಸ್ತಕ ಓದಲಿಲ್ಲ, ಒಂದು ಮಾತು ಧ್ಯಾನದ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಧ್ಯಾನ ಮಾಡ್ತಾ ಮಾಡ್ತಾ ಹೋದರೆ ನನ್ನ ಒಳಗಿರೋ ಜ್ಞಾನ ಹೊರಗೆ ಬರುತ್ತೆ. ಎಲ್ಲರೂ ಒಳಗಿದೆ, ಆದರೆ ನಾವು ಜಾಗೃತಿ ಮಾಡಬೇಕಂದ್ರೆ ಏನು ಮಾಡಬೇಕು? ಸಾಧನೆ ಮಾಡ್ತಾ ಮಾಡ್ತಾ. ಎಷ್ಟು ಹೆಚ್ಚಿಗೆ ಸಾಧನೆ ಮಾಡ್ತೀವೋ ಅಷ್ಟು ಜ್ಞಾನ ನಮಗೆ ಸಿಗುತ್ತೆ. ಅದೇ ಭಗವದ್ಗೀತೆ, ಶ್ರದ್ಧಾವಾನ್ ಲಭತೆ ಜ್ಞಾನ. ಯಾರಿಗೆ ಆತ್ಮದ ಕೆಲಸ, ಧ್ಯಾನದ ಮೇಲೆ ಎಷ್ಟು ಶ್ರದ್ಧೆ ಇರುತ್ತೋ ಅಷ್ಟು ಜ್ಞಾನ ಸಿಗುತ್ತೆ. ನಮಗೆಲ್ಲರಿಗೂ ಗೊತ್ತು, ವಾಲ್ಮೀಕಿ ಮಹರ್ಷಿ, ಅವರ ಹೆಸರು ರತ್ನಾಕರ. ಕಾಡಲ್ಲಿ ಒಬ್ಬ ಕಂಡ ರಾಕ್ಷಸ ಜೀವನ ಅಂತ ರತ್ನಾಕರ ಹತ್ರ ನಾಗ ಮಾಡಿಸಿ ಬಂದರು. ಏನೋ ರತ್ನಾಕರ, ಇಷ್ಟು ಪಾಪ ಮಾಡ್ತಾ ಇದ್ದೀವಿ ಯಾಕೆ? ನನ್ನ ಕುಟುಂಬ ಪೋಷಣೆಗೆ. ಮತ್ತು ಈ ಕರ್ಮ ಯಾರು ಅನುಭವಿಸಬೇಕು? ಎಲ್ಲರೂ, ನಮ್ಮ ಕುಟುಂಬವೆಲ್ಲರೂ ಅನುಭವಿಸಬೇಕು. ಹೋಗಿ ನಿನ್ನ ತಾಯಿನ ಕೇಳು. ತಾಯಿನ ಕೇಳಿದರೆ ನನಗೇನು ಸಂಬಂಧ ಇಲ್ಲೋ, ನಿನ್ನ ಕರ್ಮ ನೀನೇ ಅನುಭವಿಸ್ಬೇಕು. ಹೆಂಡತಿನ ಕೇಳಿದರೆ ಅದೇ ಉತ್ತರ. ಬಂದ ನಾರದ ಮಾಡಿಸಿರ್ತಾರೆ. ಏನು ಮಾಡಬೇಕು? ಇಷ್ಟು ಪಾಪ ಮಾಡಿದ್ನಲ್ಲ, ಜ್ಞಾನಾಗ್ನಿ ದಗ್ಧ ಕರ್ಮ. ಜ್ಞಾನವು ಬೆಂಕಿಗಿಂತ ಒಂದು ಬೆಟ್ಟದಂಥ ಕರ್ಮನ ಸುಡಬಹುದು ಅಂತ ಧ್ಯಾನ ಹೇಳ್ಕೊಟ್ಟು. ಆ ರತ್ನಾಕರ ಕಣ್ಣು ಮುಚ್ಕೊಂಡು ಕೂತ್ಕೊಂಡು, ಕಣ್ಣೇ ಬಿಟ್ಟಿದ್ದವರು 106 ವರ್ಷಗಳು ಧ್ಯಾನ ಮಾಡಿದ್ದಾರೆ. ಅವ್ರ ಮೇಲೆ ಒಂದು ಉತ್ಥಾನ ಸೃಷ್ಟಿಯಾಯಿತು.
ಕಣ್ಣು ಮುಚ್ಚಿದಾಗ ಅವರ ಹೆಸರು ರತ್ನಾಕರ್, ಕಣ್ಣು ಬಿಟ್ಟಿದಾಗ ವಾಲ್ಮೀಕಿ ಬ್ರಹ್ಮರ್ಷಿ. ಜ್ಞಾನಿ, ಯೋಗಿ, ಋಷಿ, ರಾಜರ್ಷಿ, ಬ್ರಹ್ಮರ್ಷಿ. ಒಂದೇ ಒಂದು ಸಾರ್ತಿ ಕಣ್ಣು ಮುಚ್ಚಿಕೊಂಡು ಎಲ್ಲಿ ಹೋದರು ಅವರು? ದಿವ್ಯ ನೇತ್ರದಿಂದ ನಡೆಯುವ ರಾಮಾಯಣ ಮಹಾಕಾವ್ಯ ಬರೆದಿದ್ದಾರೆ ಒಬ್ಬರು ಕಳ್ಳು. ಅವ್ರು ಸ್ಕೂಲ್ಗೆ ಹೋಗಲಿಲ್ಲ, ಒಂದು ಪುಸ್ತಕ ಓದಲಿಲ್ಲ. ಎಲ್ಲಿತ್ತು ಆ ಜ್ಞಾನ? ಒಳಗಿತ್ತು. ನಮ್ಮೆಲ್ಲರ ಒಳಗಿಲ್ವಾ? ನಾವು ಒಳಗೋಗೋ ಪ್ರಯತ್ನ ಮಾಡ್ತೀವಿ? ಇಲ್ಲದೆ ಮಾನವನ ಕೆಲಸ ತಿನ್ನೋದು, ಶಿವನ ಕೆಲಸ ಧ್ಯಾನ ಮಾಡೋದು. ಭಗವದ್ಗೀತೆ ಹೇಳಿದ್ದು ಈ ಬಿಸಿಬೇಳೆ ಬಾತ್ ತಿನ್ನು, ಹೋಳಿಗೆ ತಿನ್ನು, ಪಾನಿಪೂರಿ ತಿನ್ನು ಅಂತ ಹೇಳಿಲ್ಲ. ಟೈಮ್ ಸಿಕ್ತು 5 ನಿಮಿಷ 10 ನಿಮಿಷ ಧ್ಯಾನ ಮಾಡು. ಕಣ್ಣು ಮುಚ್ಕೋ. ಕಣ್ಣು ಮುಚ್ಕೊಂಡ್ರೆ ಬಾಯಿ ಮುಚ್ಕೊಡಂತೆ 100 ಪಟ್ಟು ಶಕ್ತಿನ ಉಳಿಸ್ಕೊಂತೀವಿ. ಮನಸ್ಸು ನಿಂತೋದ್ರೆ 1000 ಪಟ್ಟು ಶಕ್ತಿನ ಹೊಂದುತ್ತೀವಿ. ಅದಕ್ಕೆ ಕಣ್ಣುಗಳಿಗೆ ಬಾಗಿಲಿದೆ, ಬಾಯಿಗೆ ಬಾಗಿಲಿದೆ. ಮುಚ್ಕೊಳ್ಳಿಕ್ಕೆ ಜ್ಞಾನ ಬೇಕು. ನೋಡ್ತಾ ಇದ್ದರೆ ಏನಾಗುತ್ತೆ? 80 ಪಟ್ಟು ಶಕ್ತಿ ಹೋಗ್ತಾ ಇರುತ್ತೆ ಹೊರಗೆ. ಮಾತಾಡ್ತಾ ಇದ್ದರೆ 20 100 ಪಟ್ಟು ಶಕ್ತಿನ ನಾವು ಹಾಳು ಮಾಡ್ಕೊಳ್ತೇವೆ. ಮಾಡೋದು 1 ತಾಸು 2 ತಾಸು ಧ್ಯಾನ. ಏನು ಲಾಭ? ಶಕ್ತಿನ ಉಳಿಸ್ಕೋಬೇಕು, ಶಕ್ತಿನ ಬೆಳೆಸ್ಕೋಬೇಕು, ಶಕ್ತಿನ ಉಪಯೋಗಿಸ್ಕೋಬೇಕು. ಭೌತಿಕ ಜೀವನದಲ್ಲಿ ದುಡ್ಡು ಹೇಗೋ ಆಧ್ಯಾತ್ಮಿಕ ಜೀವನದಲ್ಲಿ ಶಕ್ತಿ ಹಾಗೆ. ಈ ದಿವ್ಯ ನೇತ್ರ ದರ್ಶನ ಆಗಬೇಕಂದ್ರೆ ಶಕ್ತಿ ತುಂಬಿಕೊಂಡಿರಬೇಕು. ನಮ್ಮ ಒಳಗಿರುವ ಅಂತರಾತ್ಮದ ಪ್ರಬೋಧನೆ ನಮಗೆ ಗೊತ್ತಾಗಬೇಕಂದ್ರೆ ಶಕ್ತಿ ತುಂಬಿಕೊಂಡು, ಹಿಂದಿನ ಜನ್ಮಗಳು ನೋಡ್ಕೋಬೇಕಂದ್ರೆ ಶಕ್ತಿ ತುಂಬಿಕೊಂಡಿರಬೇಕು. ಒಳಗಿರೋ ಜ್ಞಾನವೆಲ್ಲ ನಾವು ನೆನಪು ಜಾಗೃತಿ ಮಾಡ್ಕೋಬೇಕಂದ್ರೆ ಶಕ್ತಿ ಬೇಕು. ಏನು ಕಷ್ಟ ಇದೆ ಧ್ಯಾನ ಮಾಡೋಕ್ಕೆ? ATM ಅಟ್ ಎನಿ ಟೈಮ್, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಯಾವಾಗಲ್ಲ ಮಾಡ್ಬೋದು. ATP ಅಟ್ ಎನಿ ಪ್ಲೇಸ್ ಮೆಡಿಟೇಷನ್. ಬಸ್ಸಲ್ಲಿ ಮಾಡ್ಬೋದು, ಟ್ರೈನಲ್ಲಿ ಮಾಡ್ಬೋದು, ಕಾರಲ್ಲಿ ಮಾಡ್ಬೋದು, ಬೆಡ್ರೂಮಲ್ಲಿ ಮಾಡ್ಬೋದು. ನಿಯಮ ನಿಬಂಧನೆಗಳು ಇಲ್ಲ. ಅಷ್ಟು ಸುಲಭವಾದ ಧ್ಯಾನ ಮಾಡಬೇಕೆಂದರೆ ನಮಗೇನಿರಬೇಕು? ಒಂದು ಲಕ್ಷ್ಯ ಇರಬೇಕು, ಟಾರ್ಗೆಟ್. ನಾನು ಬಿಸ್ನೆಸ್ ಮಾಡುವಾಗೆ ಧ್ಯಾನಕ್ಕೆ ಬಂದೆ. ರಾತ್ರಿ 9 ಗಂಟೆಗೆ ನಾನು ಬಾಗಿಲು ಹಾಕಿ ಅಂಗಡಿ ಮನೆ ಬಂದು 10 ಗಂಟೆಗೆ ಸ್ವಲ್ಪ ತಿಂದು ಕೂತ್ಕೊಂಡೆ. ಬೆಳಿಗ್ಗೆ 2, 3, 4, 5 ಹಾಗೆ ಧ್ಯಾನ ಮಾಡ್ತಾ ಇದ್ದೆ. ನನ್ನ ಹಿಂದೆ ಎಬ್ಬಿಸ್ತಾ ಇಲ್ಲ. ಅಂಗಡಿಗೆ ಹೋಗಬೇಕು, 1 ತಾಸು ಮಲ್ಕೊಳ್ರಿ, 2 ತಾಸು ಮಲ್ಕೊಂಡ್ರೆ 1-2 ತಾಸು ಮಲ್ಕೊಂಡೆ. ಬೆಳಗ್ಗೆ 5 ನಿಮಿಷ 10 ನಿಮಿಷ ಸಿಕ್ಕಿದ್ರೆ ಧ್ಯಾನ ಮಾಡ್ತಾ ಇದ್ದೆ ನಾನು. ಕಣ್ಣು ಮುಚ್ಚಿದ್ದರೇನು ಬಿಡ್ತಿದ್ದರೇನು ನನ್ನ ಮನಸ್ಸು ನಿದ್ದೆ ಹೋಗ್ಲಿಕ್ಕೆ ಬಿಡ್ತಾ ಇದ್ದೇನೆ. ಯಾಕಂದರೆ ಗುರುಗಳು 10 ದಿನ 15 ದಿನ ನಮ್ಮ ಮನೆಗೆ ಬರ್ತಾ ಇದ್ರು. ಅವರು ಏನು ಹೇಳ್ತಾ ಇದ್ರು ಅದು ಅಳವಡಿಸ್ಕೊಳ್ಳೋದೇ ನಾವು ಮಾಡಿದ್ದು. ನನಗೆ ಏನು ಹೆಚ್ಚಿನ ಮಾಡಿದ್ರು. ಅದಕ್ಕೆ ಮಿತ್ರರೇ, ಸಮಯವು ಸಿಗಲ್ಲ. ಏನು ಕಳೆದೋದ್ರೇನು ಅನ್ಬೋದು, ಸಮಯ ಕಳೆದೋದ್ರೆ ಆಗಲ್ಲ. ಎವ್ರಿ ಮೊಮೆಂಟ್, ಎವ್ರಿ ಪ್ರೆಸೆಂಟ್ ಮೊಮೆಂಟ್ ಈಸ್ ಎ ಡಿವೈನ್ ಮೊಮೆಂಟ್. ನಮ್ಮ ಮನಸ್ಸು ನಮ್ಮ ಜೊತೆಗಿರೋ ಕ್ಷಣವೇ ದಿವ್ಯ ಕ್ಷಣವು. ನೀವು ಕೇಳಿಸ್ಕೊಳ್ತಾ ಇದ್ರಿ, ನಿಮ್ಮ ಕಿವಿಯೆಲ್ಲ ಕೇಳಿಸ್ಕೊಳ್ಳೋದು, ನಿಮ್ಮ ಮನಸ್ಸು ಕಿವಿಯಿಂದ ಕೇಳಿಸ್ಕೊಳ್ಳೋದು. ಇವಾಗ ನಿಮ್ಮ ಮನಸ್ಸು ದೇಹ ಒಂದಾಗಿದೆ, ಅದಕ್ಕೆ ನನ್ನ ಮಾತನ್ನು ಕೇಳಿಸ್ಕೊಳ್ತಾ ಇದ್ದೆ. ಇಲ್ಲಾಂದರೆ ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಯಾವುದು ಕೆಲಸ ಮಾಡಿದ್ದರೇನು, ಯಾವ ಯೋಗದಿಂದ ಮಾಡಬೇಕು? ಕರ್ಮಯೋಗ. ಕರ್ಮಯೋಗ ಅಂದ್ರೇನು? ದೇಹ ಮನಸ್ಸು ಒಂದಾಗಿ ಮಾಡುವ ಕೆಲಸನೇ ಕರ್ಮ. ಕರ್ಮ ಅಂದ್ರೇನು? ಮಾಡುವ ಕೆಲಸ. ಬಾಡಿ ಆ್ಯಂಡ್ ಮೈಂಡ್ ಪ್ರೆಸೆಂಟ್ ಇದ್ದರೆ ಅಟೆನ್ಷನ್, ಬಾಡಿ ಪ್ರೆಸೆಂಟ್, ಮೈಂಡ್ ಆಬ್ಸೆಂಟ್ ಆದರೆ ಟೆನ್ಷನ್. ಗಾಡಿ ಓಡಿಸ್ತಾ ಇದ್ದೀವಿ, ಮನಸ್ಸೆಲ್ಲ ಹೋಯ್ತು, ಆಕ್ಸಿಡೆಂಟ್. ಒಂದು ಕ್ಷಣ ಮನಸ್ಸು ನಮ್ಮ ಜೊತೆಗಿಲ್ಲಂದರೆ ಏನು ನಡೀತಾ ಇದೆ ಗಮನ ಮಾಡ್ತಾ ಇದ್ದೇವೆ. ಯಾರಿಗೆ ಟೆನ್ಷನ್? ಎಲ್ಲರಿಗೂ ಟೆನ್ಷನ್. ಅಷ್ಟೇ ಅಲ್ಲ, ಟೈಮು ಹಾಳಾಯಿತು, ದುಡ್ಡು ಹಾಳಾಯಿತು,
ಎದುರುಗಿರೋನ ಕೈ ಮುಳ್ಕೊಂಡು ಆ ಕರ್ಮ ಯಾರು ಅನುಭವಿಸುತ್ತೆ ಅವನೇ ಒಂದು ಕ್ಷಣ ಮನಸ್ಸು ಜೊತೆಗಿದೆಯಾ ಇಲ್ಲ. ಯಾಕೆ ಧ್ಯಾನ ಮಾಡಲ್ಲ, ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಅದು ಓಡಾಡ್ತಾ ಇರುತ್ತೆ ಭೂತಕಾಲ ಭವಿಷ್ಯತ್ ಕಾಲ. ಅದಕ್ಕೆ ಸಾಧನೆ ಮಾಡಿದ್ದರೆ ನಮ್ಮ ಮನಸ್ಸು ಎಲ್ಲಿ ಹೋಗಲ್ಲ. ಸಾಧನೆ ಮಾಡಿಲ್ಲ ಅಂದರೆ ಮನಸ್ಸು ಮಂಗ, ಸಾಧನೆ ಮಾಡಿದರೆ ಮನಸ್ಸು ಆಂಜನೇಯ. ನಾವು ಆಂಜನೇಯ ಆಗಿದ್ದೀವಿ, ಅದಕ್ಕೆ ಈ ಸಾಧನೆ. ಡಾಕ್ಟರ್ ಹಾರ್ಟ್ ಸರ್ಜರಿ ಮಾಡ್ತಾ ಇದ್ದಾರ, ಒಂದು ಕ್ಷಣ ಮನಸ್ಸೆಲ್ಲ ಹೋಯ್ತು, ಏನಾಗುತ್ತೆ? ಮರ್ಡರ್ ಆಗುತ್ತೆ, ಪೇಷಂಟ್ ಪ್ರಾಣ ಹೋಗುತ್ತೆ. ಆ ಮರ್ಡರ್ ಕರ್ಮ ಯಾರು ಅನುಭವಿಸಬೇಕು? ಆ ಡಾಕ್ಟರೇ. ಹೆಸರು ಕೆಟ್ಟೋಯ್ತು, ಇಷ್ಟನ್ನ ಹೆಸರು ಕೆಟ್ಟು ಹೋಗೋದು ಯಾರಿಗಲ್ಲ. ಬ್ಯಾಂಕ್ ಕ್ಯಾಶಿಯರ್ 500 ನೋಟು ಲೆಕ್ಕ ಮಾಡ್ತಾ ಇದ್ದಾರೆ, ಎಲ್ಲ ಹೋಯ್ತು ಮೈಂಡ್. 10 ನೋಟು ಎಲ್ಲ ಹೆಚ್ಚು ಕೊಟ್ಟಿದ್ದಾರೆ, ಬರೋ ಸಂಬಳ 50, ನಷ್ಟ ಎಷ್ಟು? 5,000. ಗಮನ ಮಾಡ್ತಾ ಇದ್ದೇನೋ ನಮ್ಮ ಮನಸ್ಸು ನಮ್ಮ ಜೊತೆಗೆ ಇದೆಯಾ ಇಲ್ವಾ? ಅದೇ ಹೇಳೋದು ಭಗವದ್ಗೀತೆ, ಯೋಗ ಕರ್ಮಶು ಕೌಶಲ್ಯಂ. ಯಾರು ದೇಹ ಮನಸ್ಸು ಒಂದಾಗಿ ಕರ್ಮಗಳು ಮಾಡ್ತಾರೋ ಆ ಕರ್ಮದಲ್ಲಿ ಕೌಶಲ್ಯ, ಎಫಿಷಿಯನ್ಸಿ ಇರುತ್ತೆ, ವಿಜಯ ಸಿಗುತ್ತೆ. ಒಂದು ಭಗವದ್ಗೀತೆ ಸಾಕು ನಮಗೆ ಜ್ಞಾನೋದಯಕ್ಕೆ. ಏನನ್ನ ಬೇಕು ನಮಗೆ? ಅದು ಸುಮ್ಮನೆ ಶ್ಲೋಕ ಓದಿದ್ರೆ ಶ್ಲೋಕ ಹೋಗಲ್ಲ. ಅದು ಓದಿಕೊಂಡು ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡರೆ ಶೋಕ ಹೋಗುತ್ತೆ. ಆ ಕುರುಕ್ಷೇತ್ರ ಸಂಗ್ರಾಮ ನಡೀಬೇಕು. ಅರ್ಜುನ ಯಾರು? ಬಾಸ್. ಡ್ರೈವರ್ ಯಾರು? ಕೃಷ್ಣ ಪರಮಾತ್ಮ. ಕರ್ಕೊಂಡೋಗಿ ಸೈನ್ಯ ಬಂದೆ. ಏನಾಯ್ತು? ಅರ್ಜುನ ಕೆಳಗೆ ಕೂತ್ಕೊಂಡು ಅಸ್ತ್ರ ಹೊಡಿಬಿಟ್ಟು ಅಳ್ತಾ ಕೂತ್ಕೊಂಡು. ಯಾಕೆ? ನಾನು ಯುದ್ಧ ಮಾಡಲು ನನ್ನ ಪಿತಾಮಹ, ನನ್ನ ಮಂತ್ರಿಗಳು, ನನ್ನ ನೆಂಟರು ಇವನ್ನೆಲ್ಲ ಸಾಯಿಸ್ಬೇಕಾ? ಇಲ್ಲ, ಬೇಡ, ನಾನು ಕಾಡಿಗೆ ಹೋಗಿ ಧ್ಯಾನ ಮಾಡ್ತೀನಿ. ಏನು ಕಾರಣ? ಯಾಕೆ ಅಳ್ತಾ ಇದ್ದಾನೆ ಅರ್ಜುನ ಗೊತ್ತಾ? ಬುದ್ಧಿ ಕೆಲಸ ಮಾಡ್ತಾ ಇಲ್ಲ, ಮನಸ್ಸು ಕೆಲಸ ಮಾಡ್ತಾ ಇದೆ. ಮನಸ್ಸು ಯುದ್ಧ ಮಾಡು ಅಂತ ಹೇಳುತ್ತೆ, ಯುದ್ಧ ಮಾಡಬೇಡ ಅಂತ ಹೇಳುತ್ತೆ. ಅದು ಚಂಚಲ. ಯಾಕೆ? ಅರ್ಜುನನ ಗುರುಗಳು ಯಾರು? ದ್ರೋಣಾಚಾರ್ಯ. ಅವ್ರು ಜ್ಞಾನ ಹೇಳಿಕೊಟ್ಟಿಲ್ಲ. ಕೃಷ್ಣನ ಗುರುಗಳು ಯಾರು? ಶಾಂತಿಕ ಮಹರ್ಷಿ. ಜ್ಞಾನ ಹೇಳಿಕೊಟ್ಟಿದ್ದಾರೆ. ಅವರು ಯೋಗೀಶ್ವರರಾಗಿದ್ದಾರೆ. ಅವಾಗ ಹೇಳ್ತಾರೆ ಕೃಷ್ಣ ಭಗವಾನ್, ಅರ್ಜುನ ನಿನಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಧರ್ಮ ಅಂದರೆ ಗೊತ್ತಿಲ್ಲ, ಅಧರ್ಮ ಅಂದರೆ ಗೊತ್ತಿಲ್ಲ ನಿನಗೆ. ನೀನು ಮನಸ್ಸು ಕೆಲಸ ಮಾಡ್ತಾ ಇದೆ, ನೀನೇ ಕರ್ಕೊಂಡು ಬಂದೆ ಸಾಯಿಸ್ಬೇಕಂತ, ನನ್ನ ರಾಜ್ಯ ನನಗೆ ಬೇಕಂತ. ನಿನಗೆ ಏನು ಗೊತ್ತು? ನನಗೆಲ್ಲ ಗೊತ್ತು. ನಾನು ಭಗವದ್ಗೀತೆ ಜ್ಞಾನವನ್ನು ಅಳವಡಿಸಿಕೊಂಡಿದ್ದೆ, ನಡೆಯೋದೆಲ್ಲ ಗೊತ್ತು. ಇವರೆಲ್ಲರೂ ಸತ್ತೋಗ್ತಾರೆ. ನೀನೇ ಯುದ್ಧ ಮಾಡ್ತೀವಿ, ನೀನಿಂದ ಓಡೋಗು, ಎಲ್ಲರೂ ನಗ್ತಾರೆ. ನಿನಗೆ ರೋಷ ಬರುತ್ತೆ, ನೀನು ಬಂದು ಎಲ್ಲರನ್ನ ಸಾಯಿಸಿ. ಇದು ನಡೆಯೋದು. ನೆನ್ಪಿಟ್ಕೋ, ಶತ್ರುವನ್ನು ಸಂಹರಿಸೋದು ಧರ್ಮ, ಅಧರ್ಮವನ್ನು ಎದುರಿಸೋದು ಧರ್ಮ. ಅರ್ಜುನ ಧ್ಯಾನ ಮಾಡು, ತಸ್ಮಾತ್ ಯೋಗಿ ಭವ. ಅರ್ಜುನ ಧ್ಯಾನ ಮಾಡಿ, ಕಣ್ಣು ಮುಚ್ಚಿದರೇನು, ಕಣ್ಣು ಬಿಟ್ಟಿದ್ದರೇನು, ಮನಸ್ಸನ್ನು ಜೊತೆಗಿಟ್ಟುಕೊಂಡು ನೀನು ಯೋಗಿ ಆಗು ಅರ್ಜುನ ಅಂತ ಹೇಳಿದ್ದು ಕೇವಲ ಅರ್ಜುನಗಲ್ಲ. ಇದು ಇಡೀ ಪ್ರಪಂಚದಲ್ಲಿ ಯಾರು ಧ್ಯಾನ ಮಾಡಲ್ಲ ಅವರೆಲ್ಲರಿಗೆ ಹೇಳಿದ್ದು ಕೃಷ್ಣ ಭಗವಾನ ಅಲ್ಲಿ ಕುರುಕ್ಷೇತ್ರ. ಭಗವದ್ಗೀತೆ ಓದಿದ್ರೆ ಲಾಭ ಇದೆ. ಅದು ಒಂದು ವಿಜ್ಞಾನವೂ ಸಾಕಲ್ವ ನಮ್ಮ ಜೀವನನ ಸೆಲೆಬ್ರೇಷನ್